ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಜೀವನದಲ್ಲಿ ಯಾರಿಗೆ ಕಷ್ಟ ಬರಲ್ಲ ಹೇಳಿ? ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಹೇಳ್ತಾರೆ. ಆದರೆ ಈ ಕಷ್ಟ ಬಂದಾಗ ಹೇಗೆ ನಾವು ಕಂಗೆಡದೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ, ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಗೆಳೆಯರೆ. ಯಾರೇ ಆಗಿರಲಿ, ಅತಿ ದೊಡ್ಡ ಶ್ರೀಮಂತ ಆಗಿರಲಿ ಅಥವಾ ಮೋಸ್ಟ್ ಚಿಯರ್ಫುಲ್ ಪರ್ಸ್ನಾಲಿಟಿ ಆಗಿರಬಹುದು, ಎಂಥವರಿಗೂ ಕಷ್ಟ ಇದ್ದೇ ಇರುತ್ತೆ. ಎಲ್ಲರಿಗೂ ಜೀವನದಲ್ಲಿ ಕಷ್ಟ ಇದ್ದೇ ಇರುತ್ತೆ. ಆದರೆ ಅದನ್ನು ಹೇಗಪ್ಪ ಫೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಅಕ್ನಾಲೇಜ್ ಮಾಡಬೇಕು. ನೋಡಿ, ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ ಪ್ರಾಬ್ಲಮನ್ನು ನಾವು ಯಾವಾಗ ಅಕ್ನಾಲೇಜ್ ಮಾಡ್ತೀವೋ ಆಗ ನಮ್ಮ ಕಷ್ಟ ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ನಾವು ಅಕ್ಸೆಪ್ಟೇ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಯಾರೋ ನಮ್ಮನ್ನು ಅಗಲಿ ಹೋಗಿರ್ತಾರೆ ಅಥವಾ ಏನೋ ಸಡನ್ನಾಗಿ ಆಗ್ಬಿಟ್ಟಿರುತ್ತೆ, ಎಂಥದೋ ಇನ್ಸಿಡೆಂಟ್ ಆಗಿರುತ್ತೆ. ಮೊದಲನೇದಾಗಿ ನಾವು ಪ್ರಾಬ್ಲಮನ್ನು ಅಕ್ಸೆಪ್ಟ್ ಮಾಡಬೇಕು, ಅಕ್ನಾಲೇಜ್ ಮಾಡಬೇಕು. ನೋಡಿ, ಯಾವಾಗಾದರೂ ಅಷ್ಟೇ, ಯಾರಾದರೂ ನಿಮಗೆ ತುಂಬ ಇಷ್ಟಪಟ್ಟವರು ನಿಮ್ಮನ್ನು ಬಿಟ್ಟು ಹೋಗಿದರೆ ಅಥವಾ ಒಂದು ಸಾವಾಗಿದ್ದರೆ, ಅದಕ್ಕೆ ಹೇಳ್ತಾರಲ್ವ ಗ್ರೀವಿಂಗ್ ಪೀರಿಯಡ್ ಅಂತ 11 days ಕೊಡೋರು. ಹಾಗೆ ನಾವು ಅದಾದಮೇಲೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಮನುಷ್ಯನ ಗುಣ. ಯಾಕಂತ ಹೇಳಿದ್ರೆ ದೇವರು ಮರುವು ಅನ್ನೋದು ಮನುಷ್ಯನಿಗೆ ಕೊಟ್ಟಿರೋದೇ ಅದಕ್ಕಾಗಿ ಅಂತೆ. ಯಾಕಂತ ಹೇಳಿದ್ರೆ ನಾವು ನೋಡಿ, ಇವಾಗಲೂ ನಾನು ನಿಮ್ಮನ್ನ ಕೇಳ್ತೀನಿ ಒಂದೇ ಒಂದು ಕ್ವಶನ್ನು. ನಿಮ್ಮ ಜೀವನದಲ್ಲಿ ಸುಖವಾಗಿದ್ದ ಘಟನೆಗಳನ್ನು ನೆನೆಸ್ಕೊಳ್ಳಿ. ಯಾವುದೋ ಒಂದು ಕೈ ಬೆರಳು ಎಣಿಕೆ ಎಷ್ಟು ಹೇಳ್ತೀರಾ? ಅದೇ ನಿಮ್ಮ ಜೀವನದಲ್ಲಿ ಕಷ್ಟವಾಗಿದ್ದ ಘಟನೆ ಹೇಳಿ ಅಂತ ಹೇಳಿದ್ರೆ ಸಾವಿರಾರು ಘಟನೆಗಳನ್ನ ಹೇಳ್ತಾ ಹೋಗ್ತೀರಾ. ಮನುಷ್ಯ ಹೇಗಪ್ಪ ಅಂತ ಹೇಳಿದ್ರೆ, ಒಳ್ಳೇದಾಗಿರೋದನ್ನ ಮರ್ತು ಹೋಗ್ಬಿಡ್ತೀವಿ, ಕೆಟ್ಟದನ್ನ ನೆನೆಸ್ಕೊತಾ ಹೋಗ್ತೀವಿ. ಹಾಗೆ ನಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಮೊದಲು ಅಕ್ಸೆಪ್ಟ್ ಮಾಡಿ ಅಕ್ನಾಲೇಜ್ ಮಾಡ್ತಾ ಹೋಗಿ. ನಂತರ ಏನಂತ ಹೇಳಿದ್ರೆ, ಕೆಲವು ಸತಿ ನಮಗೆ ಹೆಲ್ಪ್ ಬೇಕಾಗತ್ತೆ. ನೋಡಿ, ಯಾವುದೂ ನಾವು ಎಲ್ಲ ನಾನೇ ಮಾಡ್ತೀನಿ, ಇಂಡಿಪೆಂಡೆಂಟಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಕೆಲವು ಸತಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇರೋದಾಗಿರ್ಬೋದು, ಅಥವಾ ಅವ್ರ ಹತ್ರ ಒಂದು ಸಪೋರ್ಟ್ ಕೇಳೋದಾಗಿರ್ಬೋದು, ಅಥವಾ ಕೆಲವು ಸತಿ ಆರ್ಥಿಕವಾಗಿ ಸಹಾಯ ತಗೊಳ್ಳೋದಾಗಿರ್ಬೋದು, ಅಥವಾ ಎಮೋಷ್ನಲಿ ಸಪೋರ್ಟ್ ತಗೊಳ್ಳೋದಾಗಿರ್ಬೋದು. ಇದು ತುಂಬಾ ಮುಖ್ಯ. ಅದನ್ನು ಯಾವುದೇ ರೀತಿಯ ಸಂಕೋಚವಿಲ್ಲದೆ ಮಾಡಿ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಇದು ಎಲ್ಲಾದ್ರ ಮಧ್ಯೆ ನಮಗೆ ಕಷ್ಟ ಬಂತು ಅಂತ ಹೇಳಿದ್ರೆ ಕಂಗೆಟ್ಟು ಕೂತ್ಕೊಂಡ್ಬಿಡ್ತೀವಿ, ಏನು ಮುಂದೆ ಅನ್ನೋದು ದಾರಿನೇ ತೋಚಲ್ಲ. ಅಂಥ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಒಂದು 5 ವರ್ಷದ ಮಗು ಥರ ನೋಡ್ಕೊಳ್ಳಿ. ಹೌದು, ನಿಮ್ಮನ್ನು ನೀವೀಗ ನಿಮ್ಮ ಮಗುವಿಗೆ ಏನಾದರೂ ಒಂದು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಇಟ್ಕೊಂಡು ಇನ್ನೂ ಹೊಡಿತೀರಾ ಅಥವಾ ಇನ್ನೂ ತೆಗಳ್ತೀರಾ? ಇಲ್ಲ ಅಲ್ವಾ? ಅದ್ರ ಬದಲು ಅದನ್ನು ಅಕ್ಕರೆಯಿಂದ ಪ್ರೀತಿಯಿಂದ ಮುದ್ದಾಡ್ತೀರಾ. ಹಾಗೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಚೆನ್ನಾಗಿ ನಿಮ್ಗೆ ಇಷ್ಟ ಬರ್ತಕ್ಕಂಥ ಆಹಾರ ತಿನ್ನೋದಾಗಿರ್ಬೋದು, ಅಥವಾ ಒಂದು ಚಿಕ್ಕ ಟ್ರಾವೆಲ್ ಮಾಡಿ ಬರೋದಾಗಿರ್ಬಹುದು, ಅಥವಾ ಒಂದು ಒಳ್ಳೆ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಧ್ಯಾನಕ್ಕೆ ಹೋಗೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು. ನೋಡಿ, ಪ್ರತಿ ಸತಿ ನಿಮಗೆ ಬೇಜಾರಾಗಿದ್ದಾಗ ವೆಯ್ಟ್ ಲಿಫ್ಟ್ ಮಾಡೋದಾಗಿರ್ಬೋದು, ವರ್ಕೌಟ್ ಮಾಡೋದಾಗಲಿ, ಇದು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ನಿಮಗೆ ಡಿಪ್ರೆಷನಿಂದ ಬೇಗ ಆಚೆ ಬರಬೇಕಾದ್ರೆ ಫಿಸಿಕಲ್ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಅದು ಸೆಲ್ಫ್ ಲವ್ ಎಂಫಸೈಸ್ ಮಾಡುತ್ತೆ. ಈಗ ನೋಡಿ, ಯಾರೇ ಆಗಿರಲಿ ಡಿಪ್ರೆಷನಿಗೆ ಒಳಗಾಗ್ತಾರೆ ಅಥವಾ ಸ್ಯಾಡ್ನೆಸ್ಸು, ಲೋನ್ಲಿನೆಸ್ ಅಂತ ಹೇಳಿದಾಗ ಲ್ಯಾಕ್ ಆಫ್ ಸೆಲ್ಫ್ ಲವ್. ಇದನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನಿಮ್ಮ ಹತ್ರ ಏನು ಇರೋದಿಲ್ವೋ ಅದನ್ನು ನೀವು ಬೇಡ್ತೀರಾ. ಯಾರಾದರೂ ನಿಮಗೆ ಅಟೆನ್ಷನ್ ಕೊಡು, ಪ್ರೀತಿ ಕೊಡು, ಸಮಯ ಕೊಡು, ಟೈಮ್ ಕೊಡು, ನನ್ನನ್ನು ನೋಡ್ಕೋ, ನನಗೆ ಪ್ರೀತಿ ಕೊಡು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಅದಿಲ್ಲ ಅಂತ. ಹಾಗಾಗಿ ನಿಮ್ಮ ಹತ್ರ ಯಾವಾಗ ನಿಮಗೆ ಏನು ಬೇಕೋ ಅದನ್ನು ನೀವೇ ಕೊಟ್ಕೊಂಡಾಗ ನೀವು ಬೇರೆಯವ್ರ ಹತ್ರ ಕೇಳೋ ಅವಶ್ಯಕತೆನೇ ಇರಲ್ಲ. ಹಾಗಾಗಿ ಅಂತಹ ಸಮಯದಲ್ಲಿ ನಿಮ್ಮನ್ನು ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಏನಪ್ಪ ಅಂತ ಹೇಳಿದ್ರೆ, ನಾವೇನು ಮಾಡ್ತೀವಿ, ಕಷ್ಟ ಬಂತು ಅಲ್ವಾ, ಬಂದಿದೆ, ಅದನ್ನು ಅಕ್ಸೆಪ್ಟು ಮಾಡ್ಕೊಂಡ್ವಿ, ನಮ್ಮನ್ನು ನಾವು ಚೆನ್ನಾಗೂ ನೋಡ್ಕೊಂಡ್ವಿ, ಮುಂದೆ ಏನು ಅಂತ ಹೇಳಿದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಇದೆ ಅಂತ ಹೇಳಿ 100 ಜನ ಹತ್ರ ಮಾತಾಡ್ತಾ ಹೋಗ್ತೀವಿ. ಆದರೆ ಸೊಲ್ಯೂಷನ್ ಏನು? ಪ್ರಾಬ್ಲಮ್ ಇದೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು, ಅಥವಾ ನೀವು ಡಿಸ್ಕಸ್ ಮಾಡ್ತಕ್ಕಂತಹ ನಿಮ್ಮ ಫ್ರೆಂಡ್ಸಿಗೂ ಕೂಡ ನಿಮ್ಮ ಹತ್ರ ಪ್ರಾಬ್ಲಮ್ ಇದೆ ಅಂತ ಗೊತ್ತು. ಆದರೆ ಅದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನನ್ನು ಹುಡುಕ್ತಾ ಕೂತ್ಕೊಳ್ಳಿ. ಎಷ್ಟೋ ಸತಿ ಒಂದು ರಿಸರ್ಚ್ ಇದೆ, ಯಾವಾಗ ನಿಮ್ಮ ಪ್ರಾಬ್ಲಮನ್ನು ನೀವು ಬರಿತಾ ಹೋಗ್ತೀವೋ ಅರ್ಧ ಪ್ರಾಬ್ಲಮ್ ಆಲ್ರೆಡಿ ನೀವು ಸಾಲ್ವ್ ಮಾಡಿಬಿಟ್ಟಿರ್ತೀರಂತೆ. ಇದನ್ನು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಾನು ಲಾಸ್ಟ್ ಟೈಮು ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಓವರ್ ಥಿಂಕಿಂಗ್ ಮಾಡಿದಾಗ ಹೇಗೆ ಆ ಓವರ್ ಥಿಂಕಿಂಗಿಂದ ಆಚೆ ಬರಬೇಕು ಅಂತ ಹೇಳಿದರೆ,
ಸಂಕ್ಷಿಪ್ತವಾಗಿ ಹೇಳ್ತೀನಿ, ಅದ್ರ ಬಗ್ಗೆನೇ ಒಂದು ಸಂಚಿಕೆ ಮಾಡಿದ್ದೀನಿ. ಆದರೂ ಈ ಸಂಚಿಕೆಯಲ್ಲಿ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಯಾವಾಗ ನೀವು ಓವರ್ ಥಿಂಕಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಸಮಯವನ್ನು ಇಟ್ಕೊಳ್ಳಿ. 5 ಗಂಟೆಯಿಂದ 5:30 ಅಥವಾ 6 ಗಂಟೆಯಿಂದ 6:30 ಕೂತ್ಕೊಂಡು ಬರೆಯೋದಾಗಿರ್ಬೋದು ಆ ಸಮಸ್ಯೆಗಳನ್ನೆಲ್ಲ. ಅದರಲ್ಲಿ ಅತಿ ಮುಖ್ಯವಾದ ಒಂದು ಸಮಸ್ಯೆ ಯಾವುದಿದೆ ಅಂತ ಅದನ್ನು ಟಿಕ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನು ಹುಡುಕ್ತಾ ಹೋಗಿ ಅಂತ. ಹಾಗೆ ಈಗಲೂ ಅಷ್ಟೇ, ನಿಮ್ಗೆ ಯಾವುದಾದ್ರೂ ತುಂಬ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದನ್ನು ಕೂತು ಬರೆದಾಗ ನೀವು ಒಂದು ಥರ್ಡ್ ಪರ್ಸನ್ ಆಗಿ ನೋಡ್ತೀರಾ. ನೋಡಿ, ಇವತ್ತು ಯಾರೇ ಆಗಿರಲಿ, ನಾವೆಲ್ಲ ಎಷ್ಟು ಒಳ್ಳೆ ಅಡ್ವೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹಬ್ಬ ನಮ್ಗೊಂದು ಅವಾರ್ಡ್ ಕೊಡ್ಬೋದು ಅಲ್ವಾ. ನಮ್ಮ ಫ್ರೆಂಡ್ಸ್ ಯಾರು ಮಚ ಹಿಂಗಾಗೋಗ್ಬಿಟ್ಟಿದೆ ಕಣೋ ಅಂತ ಬಂದರೆ